ದುಬೈನಿಂದ ಪತ್ನಿ ನೋಡಲು ಬಂದ ಗಂಡ ಕೆಲಸದವಳ ಬ್ಯೂಟಿಗೆ ಮರುಳಾಗಿ ರೂಮಿಗೆ ಕರೆಯುತ್ತಿದ್ದ. ಈಕೆ ಹೆಸರು ಸರಳ. ಮನೆಯ ಕೆಲಸದವಳು, ಆದರೆ ತುಂಬ ಬ್ಯೂಟಿಫುಲ್ ಆಗಿ ಮಾಡರ್ನ್ ಆಗಿ ಇರುತ್ತಾಳೆ. ಈ ಮನೆಯ ಒಡತಿ ಸೋನಿಯಾ ಬಂದು, ಇಂದು ನನ್ನ ಗಂಡ ವಿಕ್ಕಿ ದುಬೈನಿಂದ ವಾಪಸ್ ಬರುತ್ತಿದ್ದಾರೆ, ಮನೆಯನ್ನೆಲ್ಲ ನೀಟಾಗಿ ಇಡು ಹಾಗೂ ಊಟಕ್ಕೆ ಒಳ್ಳೆಯ ಅಡುಗೆ ಮಾಡು ಎಂದು ಹೇಳುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ವಿಕ್ಕಿ ಬರುತ್ತಾನೆ. ಆಗ ಬರುತ್ತಲೇ ಅವನು ಮೊದಲು ಬಾಗಿಲು ತೆಗೆದ ಸರಳಾಳನ್ನು ನೋಡುತ್ತಾನೆ. ನಂತರ ಸೋನಿಯಾ ಬಳಿ ಬಂದು, ನಿನ್ನನ್ನು ನೋಡಿ ಎಷ್ಟು ವರ್ಷವಾಯಿತು ಎಂದು ಆಕೆಯನ್ನು ಎತ್ತಿಕೊಂಡು ರೊಮ್ಯಾನ್ಸ್ ಶುರು ಮಾಡಿಬಿಡುತ್ತಾನೆ. ಅದನ್ನು ನೋಡಿ ಸರಳಾಗೆ ಸಂಕೋಚವಾಗುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಸರಳ ಇವರಿಬ್ಬರಿಗೂ ಟೀ ತಂದು ಕೊಡುತ್ತಾಳೆ. ಆಗ ಸೋನಿಯಾ, ನೀನು ಮನೆಯಿಂದ ಓಡಾಡುವುದು ಕಷ್ಟವಾಗಬಹುದು, ನಮ್ಮ ಮನೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡು ಎಂದು ಸರಳಾಗೆ ಹೇಳುತ್ತಾಳೆ. ಆಗ ಸರಳ, ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಹುಷಾರಿಲ್ಲ, ಅವರು ಒಬ್ಬರೇ ಇದ್ದಾರೆ, ಆದ್ದರಿಂದ ಯೋಚಿಸಿ ಹೇಳುತ್ತೇನೆ ಎಂದು ಹೇಳುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಸೋನಿಯಾ ತನ್ನ ಗಂಡ ದುಬೈನಿಂದ ಆಕೆಗೆ ತಂದಿರುವ ಬಟ್ಟೆಗಳನ್ನೆಲ್ಲ ಸರಳಾಗೆ ತೋರಿಸಿ ಅವನನ್ನು ಹೊಗಳುತ್ತಾಳೆ. ಸ್ವಲ್ಪ ದಿನಗಳ ನಂತರ ಸರಳ ವಿಕ್ಕಿಗೆ ಟೀ ತೆಗೆದುಕೊಂಡು ಹೋಗುತ್ತಾಳೆ. ಅವನು ಮಲಗಿರುತ್ತಾನೆ. ಅವನು ತನ್ನ ಪತ್ನಿ ಎಂದುಕೊಂಡು ಸರಳಾಳನ್ನು ಹಿಡಿದುಕೊಂಡು ಬಿಡುತ್ತಾನೆ. ನಂತರ ಸಾರಿ ಕೇಳುತ್ತಾನೆ. ನೀನು ಇಷ್ಟು ಬ್ಯೂಟಿಫುಲ್ ಆಗಿದ್ದರೂ ನೀನು ಏಕೆ ಮನೆ ಕೆಲಸ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಸರಳ, ನಾನು ಓದಿಲ್ಲ ಸಾಹೇಬರೇ ಎಂದು ಹೇಳುತ್ತಾಳೆ. ಆಗ ವಿಕ್ಕಿ, ನಿನ್ನನ್ನು ಯಾರು ಮದುವೆ ಆಗುತ್ತಾರೋ, ನಿನ್ನಂಥ ಬ್ಯೂಟಿಯನ್ನು ಯಾರು ಪಡೆಯುತ್ತಾನೋ ಅವನೇ ಅದೃಷ್ಟವಂತ ಎಂದು ಹೇಳುತ್ತಾನೆ. ಆಗ ಸರಳ, ನಮ್ಮ ಕಡೆ ಡೈರೆಕ್ಟ್ ಮದುವೆ ಮಾಡುತ್ತಾರೆ, ನಮ್ಮನ್ನು ಯಾರೂ ಪ್ರೀತಿಸುವುದಿಲ್ಲ ಎಂದು ಹೇಳುತ್ತಾಳೆ. ಮರುದಿನವೇ ಸರಳ, ನಾನು ಇಲ್ಲಿ ಉಳಿದುಕೊಂಡು ಕೆಲಸ ಮಾಡುತ್ತೇನೆ ಎಂದು ಇಬ್ಬರಿಗೂ ಹೇಳುತ್ತಾಳೆ. ಅದರಿಂದ ಅವರಿಗೆ ಖುಷಿಯಾಗುತ್ತದೆ. ಮರುದಿನ ಸೋನಿಯಾ ಇಲ್ಲದಿದ್ದಾಗ ವಿಕ್ಕಿ ಮನೆಗೆ ಬರುತ್ತಾನೆ. ಆಗ ಸರಳಾಗಿ ಅವನು ಒಂದು ನೆಕ್ಲೆಸ್ ಅನ್ನು ಗಿಫ್ಟ್ ಮಾಡುತ್ತಾನೆ. ಅವಳು ಅದನ್ನು ಹಾಕಿಕೊಳ್ಳುವಾಗ ಅವನು ಹಿಂದೆಯಿಂದ ಆಕೆಯನ್ನು ಹಿಡಿದುಕೊಂಡು, ನನಗೆ ನಿನ್ನ ಮೇಲೆ ಪ್ರೀತಿಯಾಗಿ ಬಿಟ್ಟಿದೆ ಎಂದು ಹೇಳುತ್ತಾನೆ. ಮನಸ್ಸಿನಲ್ಲಿ ಸರಳಾಗೂ ಕೂಡ ಆಸೆ ಇರುವುದರಿಂದ ಆಕೆ ನಾಚಿಕೊಳ್ಳುತ್ತಾಳೆ. ಆಗ ವಿಕ್ಕಿ, ನನಗೆ ಅನಿಸುತ್ತದೆ ಈಗ ನಾವಿಬ್ಬರು ಒಂದಾಗಬೇಕು ಎಂದು ಹೇಳಿ ಆಕೆಯ ಜೊತೆ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಕಾಣುತ್ತಾನೆ. ನಂತರ ಸರಳ ತನ್ನ ಹಳೆ ಬಾಯ್ ಫ್ರೆಂಡ್ಗೆ ತನ್ನ ನೆಕ್ಲೆಸ್ ಅನ್ನು ತೋರಿಸಿ, ನನಗೆ ಒಳ್ಳೆ ಪಾರ್ಟಿ ಸಿಕ್ಕಿದ್ದಾರೆ, ನಾವು ಅವರ ಇಡೀ ಆಸ್ತಿಯನ್ನು ಒಡೆಯಬಹುದು ಎಂದು ಅವನಿಗೆ ಹೇಳುತ್ತಾಳೆ. ನಾನು ಕರೆದಾಗ ನೀನು ಅಲ್ಲಿಗೆ ಬಾ, ಮುಂದೆ ಒಂದು ದಿನ ನಾವಿಬ್ಬರು ಮದುವೆ ಆಗಿ ಎಂಜಾಯ್ ಮಾಡಬಹುದು ಎಂದು ಹೇಳುತ್ತಾಳೆ. ಮರುದಿನ ವಿಕ್ಕಿ ಸೋನಿಯಾ ಬಳಿ ಖುಷಿಯಾಗಿರುವುದನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟ ಸರಳ, ನೀವು ನನ್ನನ್ನು ಮಾತ್ರ ಪ್ರೀತಿಸಬೇಕು ಎಂದು ಹೇಳುತ್ತಾಳೆ. ಆಗ ವಿಕ್ಕಿ, ಆಕೆ ನನ್ನ ಪತ್ನಿ, ಏನೇನೋ ಮಾತನಾಡಬೇಡ ಎಂದು ಹೇಳಿ ಅಲ್ಲಿಂದ ಆಫೀಸಿಗೆ ಹೊರಡುತ್ತಾನೆ. ನಂತರ ಆದರೂ ಬಿಡದ ಸರಳ ಆಫೀಸಿನಲ್ಲಿದ್ದ ವಿಕ್ಕಿಗೆ ಫೋನ್ ಮಾಡಿ, ನೀವು ನನ್ನನ್ನು ಮದುವೆ ಆಗಲೇಬೇಕು ಎಂದು ಹೇಳುತ್ತಾಳೆ. ಆಗ ವಿಕ್ಕಿ, ನನ್ನ ಹೆಂಡತಿ ಇರುವಾಗ ನಾನು ನಿನ್ನನ್ನು ಮದುವೆ ಆಗಲಾರೆ ಎಂದು ಹೇಳಿಬಿಡುತ್ತಾನೆ. ಅದಕ್ಕೆ ಕೋಪಗೊಂಡ ಸರಳ ಸೋನಿಯಾಳನ್ನು ಟವಲ್ನಿಂದ ಕತ್ತಿಗೆ ಸುತ್ತಿ ಅವಳನ್ನು ಕೊಲೆ ಮಾಡಿಬಿಡುತ್ತಾಳೆ. ನಂತರ ಅವಳನ್ನು ಬೆಡ್ ಮೇಲೆ ನೀಟಾಗಿ ಮಲಗಿಸುತ್ತಾಳೆ. ಕೆಲಸ ಮುಗಿಸಿಕೊಂಡು ಬಂದು ವಿಕ್ಕಿ ನೋಡಿದಾಗ ಆಕೆಯ ಪ್ರಾಣ ಹೋಗಿರುತ್ತದೆ. ಆಗ ಅವನು ಆ ಬಾಡಿಯನ್ನು ಹಿಡಿದುಕೊಂಡು ಕಣ್ಣೀರು ಹಾಕುತ್ತಾ ಇರುವಾಗ ಸರಳ ಅದನ್ನು ಫೋಟೋ ತೆಗೆದುಕೊಳ್ಳುತ್ತಾಳೆ. ಆಗ ಸರಳ, ನಮ್ಮಿಬ್ಬರ ಮದುವೆಗೆ ಇವಳೇ ಅಡ್ಡಿಯಾಗಿದ್ದಳು, ಅದಕ್ಕೆ ಅವಳ ಕಥೆಯನ್ನು ಮುಗಿಸಿಬಿಟ್ಟೆ, ಈಗ ಈ ಫೋಟೋ ಪ್ರಕಾರ ನೀನೇ ಇವಳನ್ನು ಕೊಲೆ ಮಾಡಿದ್ದೀಯಾ ಎಂದು ಜೈಲಿಗೆ ಹೋಗಬೇಕಾಗುತ್ತದೆ, ಜೈಲಿಗೆ ಹೋಗುತ್ತೀಯಾ ಅಥವಾ ನನ್ನನ್ನು ಮದುವೆಯಾಗಿ ಸುಖ ಕಾಣುತ್ತೀಯಾ ಹೇಳು ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾಳೆ. ಆಗ ಬೇರೆ ವಿಧಿ ಇಲ್ಲದೆ ವಿಕ್ಕಿ ಮದುವೆಗೆ ಒಪ್ಪಿಕೊಳ್ಳುತ್ತಾನೆ. ಆಗ ಈ ಬಾಡಿಯನ್ನು ಏನು ಮಾಡುವುದು ಎಂದು ಕೇಳುತ್ತಾನೆ. ಆಗ ಸರಳ ಫೋನ್ ಮಾಡಿ ಬಾಬುವನ್ನು ಅಲ್ಲಿಗೆ ಕರೆಸುತ್ತಾಳೆ. ಬಾಬು ಹಾಗೂ ಸರಳ ಇಬ್ಬರು ಸೇರಿಕೊಂಡು ಆ ಬಾಡಿಯನ್ನು ಅಲ್ಲಿಂದ ಸಾಗಿಸಿ ಬಿಡುತ್ತಾರೆ. ನಂತರ ವಾಪಸ್ ಬಂದ ಮೇಲೆ ಬಾಬು, ನನಗೆ 1 ಲಕ್ಷ ಹಣ ಬೇಕು, ಈ ಬಾಡಿ ಸಾಗಿಸುವುದು ಅಷ್ಟು ಸುಲಭವಾಗಿರಲಿಲ್ಲ, ಇದು ಯಾರಿಗೂ ಸಿಗುವುದಿಲ್ಲ, ಜೊತೆಗೆ ಈ ವಿಷಯವನ್ನು ಪೊಲೀಸರಿಂದ ಕೂಡ ಮುಚ್ಚಿಡಬೇಕು, ಅದಕ್ಕೆ ಎಂದು ಹೇಳಿ ವಿಕ್ಕಿಯಿಂದ ಹಣ ಪಡೆದು ಅಲ್ಲಿಂದ ಹೋಗುತ್ತಾನೆ. ಬಾಬು ಹೋದ ಮೇಲೆ ಸರಳ, ಬಾ ಈಗ ನಾವಿಬ್ಬರು ಸ್ವರ್ಗ ಕಾಣೋಣ ಎಂದು ಅವನನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗುತ್ತಾಳೆ. ಇನ್ನೇನು ಅವರಿಬ್ಬರು ಎಂಜಾಯ್ ಮಾಡಬೇಕು ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಗುತ್ತದೆ. ಆಗ ವಿಕ್ಕಿಯ ತಮ್ಮ ಕುಶಾರ್ ಬಂದಿರುತ್ತಾನೆ. ಕುಶಾರ್ ಸೋನಿಯಾ ಅತ್ತಿಗೆ ಬಗ್ಗೆ ಕೇಳಿದಾಗ ಅವಳು ತವರು ಮನೆಗೆ ಹೋಗಿದ್ದಾಳೆ ಎಂದು ವಿಕ್ಕಿ ಸುಳ್ಳು ಹೇಳುತ್ತಾನೆ. ಮತ್ತೆ ಮರುದಿನ ಕುಶಾರ್ ಕೇಳಿದಾಗ ಆಕೆ ನಂಬರ್ ಸ್ವಿಚ್ ಆಫ್ ಬರುತ್ತಿದೆ ಎಂದು ವಿಕ್ಕಿ ಹೇಳುತ್ತಾನೆ. ಮರುದಿನ ಮತ್ತೆ ಬಾಬು ಅಲ್ಲಿಗೆ ಬರುತ್ತಾನೆ. ಮತ್ತೆ 50,000 ಹಣ ಕೊಡಬೇಕೆಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಬೇರೆ ವಿಧಿ ಇಲ್ಲದೆ ವಿಕ್ಕಿ ಮತ್ತೆ ಕೊಟ್ಟು ಕಳಿಸುತ್ತಾನೆ. ನಂತರ ಇಬ್ಬರು ಬೆಡ್ ಮೇಲೆ ಕುಳಿತುಕೊಂಡು ಮಾತನಾಡುವಾಗ ಸರಳ, ನಿಮ್ಮ ತಮ್ಮನಿಂದ ನನ್ನ ಮದುವೆ ನಿಂತು ಹೋಗಿದೆ, ಸೋನಿಯಾ ಮೇಡಮ್ ಬಗ್ಗೆ ದಿನ ಬೆಳಗ್ಗೆ ಅವನು ಕೇಳುತ್ತಲೇ ಇರುತ್ತಾನೆ, ಈಗ ಏನು ಮಾಡುವುದು ಎಂದು ಕೇಳುತ್ತಾಳೆ. ನಂತರ ಯೋಚಿಸಿದ ಸರಳ, ಕುಶಾಲ್ನನ್ನೇ ಪಳಗಿಸಿಕೊಂಡರೆ ಒಳ್ಳೆಯದು ಎಂದು ಅವನು ಸ್ನಾನ ಮಾಡಿ ಬಂದಾಗ, ನಿಮ್ಮ ಬಾಡಿ ಸೂಪರ್ ಆಗಿದೆ, ಕಾಲೇಜು ಹುಡುಗಿಯರು ನಿಮಗೆ ಫಿದಾ ಆಗಿರಬೇಕು ಎಂದು ಹೇಳುತ್ತಾಳೆ. ನಾನೇನಾದರೂ ನಿಮ್ಮ ಕ್ಲಾಸ್ಮೇಟ್ ಆಗಿದ್ದರೆ ನಿಮ್ಮನ್ನೇ ಪ್ರೀತಿಸುತ್ತಿದ್ದೆ ಎಂದು ಹೇಳುತ್ತಾಳೆ. ಆಗ ಇಂಪ್ರೆಸ್ ಆದ ಕುಶಾರ್, ನೀನು ಕೂಡ ಏನು ಕಮ್ಮಿ ಇಲ್ಲ, ಬ್ಯೂಟಿಫುಲ್ ಆಗಿದೆಯಾ ಎಂದು ಹೇಳುತ್ತಾನೆ. ನಂತರ ಇವರಿಬ್ಬರು ಕ್ಲೋಸ್ ಆಗಿ ಬಿಡುತ್ತಾರೆ. ಅದನ್ನು ಗಮನಿಸಿದ ವಿಕ್ಕಿ ಸರಳಾಳನ್ನು ಕರೆದು ಬೈದು ಕಳಿಸುತ್ತಾನೆ. ಆಗ ಸರಳ, ಇದು ನಾವಿಬ್ಬರು ಒಂದಾಗಲೆಂದೇ ಮಾಡಿರುವ ಪ್ಲಾನ್, ನೀನು ಸುಮ್ಮನೆ ಇದ್ದು ಬಿಡು ಎಂದು ಹೇಳುತ್ತಾಳೆ. ಮರುದಿನ ಬಾಬು ಮತ್ತೆ ಹಣಕ್ಕಾಗಿ ಬಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಆಗ ಸರಳ ಕುಶಾರ್ಗೆ, ಇವನು ನನ್ನ ಸ್ನಾನ ಮಾಡುವ ಫೋಟೋ ವಿಡಿಯೋ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ, ಇವನು ಬದುಕಿದರೆ ನನ್ನ ಜೀವನ ಪೂರ್ತಿ ನರಕ ಮಾಡುತ್ತಾನೆ, ಇವನನ್ನು ಮುಗಿಸಬೇಕು ಎಂದು ಕುಶಾರ್ಗೆ ತಲೆ ಕೆಡಿಸುತ್ತಾಳೆ. ಅದರಂತೆ ಕುಶಾರ್ನನ್ನು ಕರೆದುಕೊಂಡು ಹೋಗಿ ಬಾಬು ಇರುವ ಜಾಗದಲ್ಲಿ ಅವರಿಬ್ಬರ ಮಧ್ಯೆ ಜಗಳ ತಂದಿಟ್ಟು ಕುಶಾರ್ನಿಂದ ಬಾಬುವನ್ನು ಕೊಲೆ ಮಾಡಿಸುತ್ತಾಳೆ. ಜೊತೆಗೆ ಅದರ ಫೋಟೋಗಳನ್ನು ಕೂಡ ತೆಗೆದುಕೊಳ್ಳುತ್ತಾಳೆ. ನಂತರ ಸರಳ ವಿಕ್ಕಿ ಬಳಿ ಬಂದು ಕುಶಾರ್ಗೆ ಬಾಬು ಎಲ್ಲವನ್ನೂ ಹೇಳಿಬಿಟ್ಟ, ಅವರಿಬ್ಬರ ಮಧ್ಯೆ ಜಗಳ ಕೂಡ ಆಗಿದೆ, ಅವನು ಬಾಬುನನ್ನು ಮುಗಿಸಿದ್ದಾನೆ ಎಂದು ವಿಕ್ಕಿಗೆ ವಿಡಿಯೋವನ್ನು ತೋರಿಸಿ, ಈಗ ಕುಶಾರ್ ಕೂಡ ಪೊಲೀಸರಿಗೆ ತಿಳಿಸಬಹುದು, ಅವನು ಬದುಕಿದರೆ ಕಷ್ಟ ಎಂದು ವಿಕ್ಕಿಯ ತಲೆ ಕೆಡಿಸುತ್ತಾಳೆ. ಆಗ ವಿಕ್ಕಿ ಬೇರೆ ವಿಧಿ ಇಲ್ಲದೆ ತಮ್ಮನನ್ನೇ ದಿಂಬಿನಿಂದ ಉಸಿರು ಕಟ್ಟಿಸಿ ಕೊಲೆ ಮಾಡುತ್ತಾನೆ. ಎಲ್ಲ ಮುಗಿದ ಮೇಲೆ ಸರಳ, ಇಲ್ಲ ಇವನಿಗೇನೂ ಗೊತ್ತಿರಲಿಲ್ಲ, ನಮ್ಮಿಬ್ಬರ ಮದುವೆಗೆ ಅಡ್ಡಿಯಾಗಿದ್ದ ಎಂದು ನಾನು ಇವನನ್ನು ಈ ರೀತಿ
ಗತಿ ಕಾಣಿಸಿದೆ. ಈಗಲಾದರೂ ನಾನು ನೀನು ಮದುವೆ ಆಗೋಣ ಎಂದು ಹೇಳುತ್ತಾಳೆ. ಆದರೆ ವಿಕ್ಕಿ ನಿನ್ನ ಜೊತೆ ನಾನು ಮದುವೆ ಆಗುವುದಿಲ್ಲ, ಅನ್ಯಾಯವಾಗಿ ನನ್ನ ತಮ್ಮನನ್ನು ಕೊಂದು ಬಿಟ್ಟೆ ಎಂದು ಕಣ್ಣೀರು ಹಾಕುತ್ತಾನೆ. ನಂತರ ಈಗ ನಿನ್ನನ್ನು ಬಿಡೋದಿಲ್ಲ ಎಂದು ಸರಳಾಳನ್ನೇ ಕೊಲ್ಲಲು ಹೋದಾಗ ಸರಳ ಚಾಕುವಿನಿಂದ ಇರಿದು ವಿಕ್ಕಿಯನ್ನು ಕೂಡ ಕೊಲೆ ಮಾಡುತ್ತಾಳೆ. ಈಗ ಇಡೀ ಆಸ್ತಿ ನನ್ನದಾಗಿದೆ ಎಂದು ಖುಷಿ ಪಡುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು VM ಫಿಲಮ್ಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಶಾತಿರ್ ಕಾಮ್ವಾಲಿ ಎಂದು ಹುಡುಕಿ ನೋಡಬಹುದು.